ರಶೀದ್ ಖಾನ್ ನಂತರ ಈಗ ಸೆಮಿಫೈನಲ್ಗೆ ಪ್ರವೇಶಿಸಿದ ತಕ್ಷಣ ಟ್ರಾವಿಸ್ ಹೆಡ್ ಮತ್ತು ಆಸ್ಟ್ರೇಲಿಯಾದ ಆಟಗಾರರು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ತಮ್ಮ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ದಾರೆ. ಆದರೆ ಇದರ ನಂತರ ವಿವಾದ ಉಂಟಾಗಿದೆ. ಪಾಕಿಸ್ತಾನದ ಶೋಯಬ್ ಅಖ್ತರ್ ಮತ್ತು ಶಾಹಿದ್ ಅಫ್ರಿದಿ ಇದಕ್ಕೆ ಸಂಬಂಧಿಸಿದಂತೆ ಭಾರತದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ ಐಸಿಸಿಗೆ ದೂರು ಸಲ್ಲಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ವಸೀಂ ಅಕ್ರಮ್, ಅಖ್ತರ್ ಮತ್ತು ಆಫ್ರಿದಿಗೆ ತಕ್ಕ ಉತ್ತರ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಇದರ ಸಂಪೂರ್ಣ ಸುದ್ದಿಯನ್ನು ತಿಳಿಸುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಮತ್ತು ನೀವು ಕೂಡ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲಿ ಎಂದು ಬಯಸಿದರೆ ಈ ವಿಡಿಯೋಗೆ ಮನದಾಳದಿಂದ ಒಂದು ಲೈಕ್ ನೀಡಿ. ಆಸ್ಟ್ರೇಲಿಯಾ ವಿರುದ್ಧದ ಅತ್ಯಂತ ಪ್ರಮುಖ ಪಂದ್ಯ ರದ್ದಾದ ನಂತರ ಅಫ್ಘಾನಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದೆ. ನಿಜ ಹೇಳುವುದಾದರೆ ಇದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ನಿರ್ಲಕ್ಷ್ಯವಾಗಿತ್ತು. ಏಕೆಂದರೆ ಲಾಹೋರ್ ಮೈದಾನದಲ್ಲಿ ಸ್ವಲ್ಪ ಮಳೆಯಾದರೂ ಪಂದ್ಯವನ್ನು ಪುನಃ ಆರಂಭಿಸಲು ಸೂಕ್ತ ಸೌಲಭ್ಯಗಳಿಲ್ಲ. ಇದರಿಂದ ಅಫ್ಘಾನಿಸ್ತಾನಕ್ಕೆ ಅತ್ಯಂತ ದೊಡ್ಡ ನಷ್ಟವಾಗಿದೆ. ಅವರ ಆಟಗಾರರು ಭಾರೀ ದುಃಖಕ್ಕೊಳಗಾದರು, ಆಕ್ರಂದನ ಮಾಡಿದರು. ಆದರೆ ಈ ನಡುವೆ ಆಸ್ಟ್ರೇಲಿಯಾ ಸಂಭ್ರಮಿಸುತ್ತಿತ್ತು. ಅಷ್ಟೇ ಅಲ್ಲದೆ ಈ ವೇಳೆ ಗಮನ ಸೆಳೆದ ದೃಶ್ಯವೆಂದರೆ ಟ್ರಾವಿಸ್ ಹೆಡ್ ತಮ್ಮ ವಿಜಯೋತ್ಸವದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾರತೀಯ ಅಭಿಮಾನಿಗಳಿಗೆ ಬೆಂಬಲ ನೀಡಿದ್ದಕ್ಕಾಗಿ ಧನ್ಯವಾದ ತಿಳಿಸಿದರು. ಆದರೆ ಆಸ್ಟ್ರೇಲಿಯಾ ತಂಡ ಭಾರತೀಯ ಧ್ವಜವನ್ನು ಹಾರಿಸಿದ ನಂತರ ಪಾಕಿಸ್ತಾನದ ಶೋಯಬ್ ಅಖ್ತರ್ ಮತ್ತು ಶಾಹಿದ್ ಅಫ್ರಿದಿ ಕೋಪಗೊಂಡಿದ್ದಾರೆ ಮತ್ತು ಅವರು ಭಾರತವನ್ನು ಕೆಲವು ಗಂಭೀರ ಆರೋಪಗಳೊಂದಿಗೆ ಆರೋಪಿಸಿದ್ದಾರೆ ಹಾಗೂ ಐಸಿಸಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಆದರೆ ನಂತರ ಪಾಕಿಸ್ತಾನದ ವಸೀಂ ಅಕ್ರಮ್, ಅಖ್ತರ್ ಮತ್ತು ಆಫ್ರಿದಿಗೆ ತಕ್ಕ ಉತ್ತರ ನೀಡಿದ್ದು ಅದು ನಿಮ್ಮ ಹೃದಯವನ್ನು ಸಂತೋಷಪಡಿಸುತ್ತದೆ. ಶೋಯಬ್ ಅಖ್ತರ್ ಪಂದ್ಯಕ್ಕೂ ಮುನ್ನ ಟ್ವೀಟ್ ಮಾಡಿ, ಇದು ಕೇವಲ ಅಫ್ಘಾನಿಸ್ತಾನ ಮತ್ತು ಆಸ್ಟ್ರೇಲಿಯಾ ಪಂದ್ಯವಲ್ಲ, ಇದು ಅಫ್ಘಾನಿಸ್ತಾನ ವರ್ಸಸ್ ಸೆಮಿಫೈನಲ್ ಪಂದ್ಯವಾಗಿದೆ ಎಂದು ಹೇಳಿದರು. ಅಖ್ತರ್ ಅವರು ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ತಲುಪಬಹುದು ಮತ್ತು ಅಫ್ಘಾನಿಸ್ತಾನ ಹಾಗೂ ಭಾರತದ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯಬಹುದು ಎಂದು ಭಾವಿಸಿದ್ದರು. ಪಂದ್ಯದ ನಂತರ ಅಖ್ತರ್ ಹೇಳಿದರು, ಟ್ರಾವಿಸ್ ಹೆಡ್ ಗೆಲುವಿನ ನಂತರ ಭಾರತದ ಧ್ವಜವನ್ನು ಏಕೆ ಹಾರಿಸಿದರು ಎಂಬುದು ನನಗೆ ಅರ್ಥವಾಗಲಿಲ್ಲ. ಆದರೆ ಇದರಿಂದ ಅವರಿಗೆ ಭಾರತದಿಂದ ಬಹಳಷ್ಟು ಬೆಂಬಲ ದೊರೆತಿದೆ ಎಂಬುದು ಸ್ಪಷ್ಟವಾಗಿದೆ. ಪಾಕಿಸ್ತಾನದಲ್ಲಿ ಇದಕ್ಕೂ ಮುನ್ನ ಕೆಲವು ಪಂದ್ಯಗಳು ನಡೆದಿದ್ದರೂ ಕೇವಲ ಆಸ್ಟ್ರೇಲಿಯಾ ಪಂದ್ಯಕ್ಕಾಗಿ ಭಾರತ ಧ್ವಜವನ್ನು ಏಕೆ ಹಾರಿಸಿದರು ಎಂಬುದು ಅರ್ಥವಾಗುತ್ತಿಲ್ಲ. ಇದು ಭಾರತದ ಸಂಚಾಗಿದೆ. ಐಸಿಸಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ನಂತರ ಶಾಹಿದ್ ಅಫ್ರಿದಿ ಹೇಳಿದರು, ಆಸ್ಟ್ರೇಲಿಯಾ ಗೆಲುವನ್ನು ಆಚರಿಸಿದ ರೀತಿ ನನಗೆ ಸರಿ ಅನಿಸಲಿಲ್ಲ. ಮಳೆ ಬರದೇ ಇದ್ದಿದ್ದರೆ ಆಸ್ಟ್ರೇಲಿಯಾ ಈ ಪಂದ್ಯವನ್ನು ಸೋತಿರುತ್ತಿತ್ತು. ಆದರೆ ಅವರ ಧೈರ್ಯವನ್ನು ನೋಡಿ ಈಗ ಭಾರತದ ಧ್ವಜವನ್ನು ಪಾಕಿಸ್ತಾನದಲ್ಲೂ ಹಾರಿಸುತ್ತಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು. ಗೆದ್ದ ನಂತರ ತಮ್ಮ ದೇಶದ ಧ್ವಜವನ್ನು ಹಾರಿಸಬೇಕಿತ್ತು. ಟ್ರಾವಿಸ್ ಹೆಡ್ ಐಪಿಎಲ್ನಲ್ಲಿ ಆಡಲು ಬಯಸುತ್ತಾರೆ. ಆಸ್ಟ್ರೇಲಿಯಾ ಆಟಗಾರರು ಐಪಿಎಲ್ಗೆ ಹೋಗಲು ಇಚ್ಛಿಸುತ್ತಾರೆ. ಆದ್ದರಿಂದ ಅವರು ಭಾರತದ ಧ್ವಜವನ್ನು ಹಾರಿಸುತ್ತಿದ್ದಾರೆ. ಇದು ಬಿಸಿಸಿಐ ಹಣದ ಮುಂದೆ ಆಸ್ಟ್ರೇಲಿಯಾ ಆಟಗಾರರು ತಮ್ಮ ನಿಷ್ಠೆಯನ್ನು ಮಾರಿದ್ದಾರೆ ಎಂಬಂತೆ ಕಾಣುತ್ತಿದೆ ಎಂದರು. ಆದರೆ ಶೋಯಬ್ ಅಖ್ತರ್ ಮತ್ತು ಅಫ್ರಿದಿಯವರ ಈ ಆರೋಪಗಳಿಗೆ ಪ್ರತಿಕ್ರಿಯೆಯಾಗಿ ತಕ್ಕ ಉತ್ತರ ನೀಡಿದ ಪಾಕಿಸ್ತಾನದ ವಸೀಂ ಅಕ್ರಮ್ ಹೇಳಿದರು, ಇದು ಭಾರತದ ಸಂಚು ಎಂದು ಯಾರು ಹೇಳುತ್ತಿದ್ದಾರೆ? ಆಸ್ಟ್ರೇಲಿಯಾ ಚಾಂಪಿಯನ್ ತಂಡವಾಗಿದೆ. ಅವರು ಗೆಲ್ಲುವುದು ಹೇಗೆ ಎಂಬುದನ್ನು ತಿಳಿದಿದ್ದಾರೆ. ಅವರ ಹಲವಾರು ಪ್ರಮುಖ ಆಟಗಾರರು ಹೊರಗಿದ್ದರು, ಅವರು ಗೆದ್ದಿದ್ದಾರೆ ಮತ್ತು ನಾವು ಅತ್ಯಂತ ಕೆಟ್ಟ ರೀತಿಯಲ್ಲಿ ಸೋತಿದ್ದೇವೆ. ಹೇಳಬೇಕಾದರೆ ನಾಚಿಕೆ ನಮಗೆ ಆಗಬೇಕು. ಅವರು ಗೆದ್ದಿದ್ದಾರೆ. ಈಗ ಅವರು ಹೇಗಾದರೂ ಆಚರಿಸಲು ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿದ್ದಾರೆ. ಅವರು ಧ್ವಜವನ್ನು ಹಾರಿಸಲು ಬಯಸಿದರೆ ಅದನ್ನು ಹಾರಿಸಬಹುದು. ಭಾರತವು ಅವರನ್ನು ಬೆಂಬಲಿಸಿದೆ, ಇದರಲ್ಲಿ ತಪ್ಪೇನಿಲ್ಲ. ನಾವು ಪಾಕಿಸ್ತಾನದ ಕ್ರಿಕೆಟ್ ಮೇಲೆ ಗಮನ ಹರಿಸಬೇಕಾಗಿದೆ. ಆದರೆ ನಾವು ಇತರ ತಂಡಗಳು ಏನು ಮಾಡುತ್ತಿದೆ ಎಂಬುದರ ಬಗ್ಗೆ ಚಿಂತಿಸುತ್ತಿದ್ದೇವೆ. ಭಾರತ ಯಾವುದೇ ಸಂಚು ನಡೆಸಿಲ್ಲ. ಆಸ್ಟ್ರೇಲಿಯಾ ತನ್ನ ಪ್ರೀತಿ ಭಾರತಕ್ಕೆ ತೋರಿಸುತ್ತಿದೆ. ನಮ್ಮ ಆಟಗಾರರು ಏನೂ ಮಾಡುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ಆದರೆ ನೀವು ಇತರ ತಂಡಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಬಯಸುತ್ತಿದ್ದೀರಾ. ಆದರೆ ನಾನು ಬಯಸುವುದು ನಮ್ಮ ತಂಡದ ಮೇಲೆ ಪಿಸಿಬಿ ಈಗ ಗಂಭೀರ ಕ್ರಮ ಕೈಗೊಳ್ಳಬೇಕು. ಆಗ ಮುಂದಿನ ಟೂರ್ನಮೆಂಟ್ನಲ್ಲಿ ನಾವು ಉತ್ತಮವಾಗಿ ಆಡಲು ಸಾಧ್ಯವಾಗುತ್ತದೆ. ಆಸ್ಟ್ರೇಲಿಯಾ ಆಟಗಾರರು ಭಾರತೀಯ ಧ್ವಜ ಹಾರಿಸಿದರೆ ಅದರಲ್ಲಿ ತಪ್ಪೇನಿದೆ? ಭಾರತ ಮತ್ತು ಭಾರತೀಯ ಅಭಿಮಾನಿಗಳು ಅವರನ್ನು ಭಾರಿ ಮಟ್ಟಿಗೆ ಬೆಂಬಲಿಸಿದ್ದಾರೆ. ಅದಕ್ಕೆ ಅವರು ಕೇವಲ ಕೃತಜ್ಞತೆ ಸಲ್ಲಿಸಲು ಹೀಗೆ ಮಾಡಿದ್ದಾರೆ ಎಂದರು. ಸ್ನೇಹಿತರೆ, ಅಖ್ತರ್ ಮತ್ತು ಆಫ್ರಿದಿಗೆ ವಸೀಂ ಅಕ್ರಮ್ ತಕ್ಕ ಉತ್ತರ ನೀಡಿ ಬಾಯಿ ಮುಚ್ಚುವಂತೆ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ.